ಮೀಟ್ ದ ಗಿಂಪ್ ನ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಇದನ್ನು ರೋಲ್ಫ್ ಸ್ಟೆನಾರ್ಟ್ ಅವರು ಉತ್ತರ ಜರ್ಮನಿಯ ಬ್ರೆಮೆನ್ ಎನ್ನುವಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಹಿಂದಿನ ಟ್ಯುಟೋರಿಯಲ್ ನಲ್ಲಿ ಡ್ರಾಯಿಂಗ್ ಟೂಲ್ಸ್ ಬಗೆಗೆ ನಾನು ಕೆಲವು ವಿಷಯಗಳನ್ನು ತೋರಿಸಿದ್ದೆ. ಅದು ಹೇಗೋ ಅಪ್ಲೈ ಜಿಟರ್ ಎನ್ನುವ ಬಟನ್ ಬಿಟ್ಟು ಹೋಗಿತ್ತು. ಅದನ್ನು ಮಾಡಿರುವುದು ನನಗೆ ನೆನಪಿದೆ, ಆದರೆ ಎಡಿಟ್ ಮಾಡುವಾಗ ಬಿಟ್ಟು ಹೋಗಿರಬೇಕು. ಇಲ್ಲಿ ನಾನು ಕೆಲವು ಗೆರೆಗಳನ್ನು ಪೇಂಟ್ ಮಾಡಿದಾಗ ಅದಕ್ಕೆ ನಯವಾದ ಮೂಲೆ ಇರುವುದನ್ನು ನೀವು ನೋಡುತ್ತೀರಿ ಮತ್ತು ಇದು ಪೆನ್ ನಿಂದ ಮಾಡಿರುವಂತೆ ಕಾಣುತ್ತದೆ. ಈಗ ನಾನು ಜಿಟರ್ ಅನ್ನು ಅನ್ವಯಿಸುತ್ತೇನೆ ಮತ್ತು ಪ್ರಮಾಣವನ್ನು ಸುಮಾರು ಅರ್ಧಕ್ಕೆ ಸೆಟ್ ಮಾಡುತ್ತೇನೆ. ನೀವು ನೋಡಿ, ಪೇಂಟ್ ಬ್ರಷ್ ಸ್ವಲ್ಪ ಹೊಯ್ದಾಡುತ್ತದೆ ಮತ್ತು ಅಂಚು ಮೊದಲಿದ್ದಂತೆ ಅಷ್ಟು ಸಮನಾಗಿಲ್ಲ. ನಾವು ಪ್ರಮಾಣವನ್ನು ಹೆಚ್ಚಿಸೋಣ. ಈಗ ನಾನು ಎಳೆದ ಗೆರೆಗಳ ಸುತ್ತಲೂ ಹರಡಿದ ಚುಕ್ಕೆಗಳ ಮೋಡವನ್ನು ನೀವು ನೋಡಬಹುದು. ಇದು ಜಿಟರ್ ಎನ್ನುವ ಬಟನ್ ನ ಗುಟ್ಟು ಆಗಿದೆ. ಇಲ್ಲಿ ಇನ್ನೂ ಒಂದು ತಿದ್ದುಪಡಿ ಮಾಡಬೇಕಾಗಿದೆ. ಇರೇಸರ್ ಟೂಲ್ ಮತ್ತು ಪೆನ್ ಅಥವಾ ಬ್ರಷ್ ಗಳಲ್ಲಿ ಒಂದು ಮುಖ್ಯವಾದ ಅಂತರವಿದೆ ಎಂದು ಹ್ಯಾನ್ಸನ್ ಅವರು ಬರೆದರು. ಇದನ್ನು ಕ್ರಿಯೆಯಲ್ಲಿ ನೋಡಲು ಫೋರ್ಗ್ರೌಂಡ್ ಲೇಯರ್ ನ ಮೇಲೆ ಟ್ರಾನ್ಸ್ಪರೆನ್ಸಿಯಲ್ಲಿ ಎಂದರೆ ಆಲ್ಫಾ ಚಾನಲ್ ಆನ್ ಮಾಡಿ ಸುಮ್ಮನೆ ಏನನ್ನು ಪೇಂಟ್ ಮಾಡಿರಿ. ಪೆನ್ ಅಥವಾ ಬ್ರಷ್ ಆಯ್ಕೆ ಮಾಡಿದ ಬ್ಯಾಕ್ಗ್ರೌಂಡ್ ಕಲರ್ ನೊಂದಿಗೆ ಆ ಬಣ್ಣದಲ್ಲಿ ಪೇಂಟ್ ಮಾಡುವುದು. ಆದರೆ ಇರೇಸರ್ ಆ ಬಣ್ಣವನ್ನು ತೆಗೆದುಹಾಕಿ ಅದನ್ನು ಪಾರದರ್ಶಕವನ್ನಾಗಿ ಮಾಡುವುದು. ಸರಿ, ನಾವು ಅದನ್ನು ಪ್ರಯತ್ನಿಸೋಣ. ನನ್ನ ಫೋರ್ಗ್ರೌಂಡ್ ನ ಬಣ್ಣ ಕಪ್ಪು ಮತ್ತು ಬ್ಯಾಕ್ಗ್ರೌಂಡ್ ನ ಬಣ್ಣ ಕೇಸರಿ ಆಗಿದೆ. ಲೇಯರ್ ನ ಹೆಸರು ಬೋಲ್ಡ್ ನಲ್ಲಿ ಇರುವುದನ್ನು ನೀವು ನೋಡಬಹುದು, ಎಂದರೆ ಆಲ್ಫಾ ಚಾನಲ್ ಇಮೇಜ್ ನಲ್ಲಿ ಇಲ್ಲ ಎಂದರ್ಥ. ಆದ್ದರಿಂದ ನಾನು ಆಲ್ಫಾ ಚಾನಲ್ ಅನ್ನು ಆನ್ ಮಾಡುತ್ತೇನೆ. ನಾವು ಇರೇಸರ್ ಅನ್ನು ಆಯ್ಕೆ ಮಾಡೋಣ. ಇಲ್ಲಿ ನನ್ನ ಫೋರ್ಗ್ರೌಂಡ್ ಮತ್ತು ಬ್ಯಾಕ್ಗ್ರೌಂಡ್ ನ ಬಣ್ಣಗಳು ಒಂದೇ ಆಗಿವೆ. ಹೀಗಾಗಿ ನಾನು ಕಂಟ್ರೋಲ್ ಕ್ಲಿಕ್ ಒತ್ತಿ ಕೇಸರಿ ಬಣ್ಣವನ್ನು ನನ್ನ ಬ್ಯಾಕ್ಗ್ರೌಂಡ್ ಕಲರ್ ಎಂದು ಎತ್ತಿಕೊಳ್ಳುತ್ತೇನೆ. ಹೀಗಾಗಿ ಮೂಲತಃ ನಾವು ಬ್ಯಾಕ್ಗ್ರೌಂಡ್ ಕಲರ್ ನಿಂದ ಪೇಂಟ್ ಮಾಡುತ್ತಿದ್ದೇವೆ. ಈಗ ನಾನು ಲೇಯರ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಆಡ್ ಆಲ್ಫಾ ಚಾನಲ್ ಎನ್ನುವುದನ್ನು ಆಯ್ಕೆ ಮಾಡುವುದರಿಂದ ಆಲ್ಫಾ ಚಾನಲ್ ಅನ್ನು ಆನ್ ಮಾಡುತ್ತೇನೆ. ಹೆಸರು ಇನ್ನು ಮುಂದೆ ಬೋಲ್ಡ್ ಆಗಿರುವುದಿಲ್ಲವೆಂದು ನೀವು ನೋಡುತ್ತೀರಿ ಮತ್ತು ಈಗ ಇರೇಸರ್ ಅನ್ನು ಆಯ್ಕೆ ಮಾಡುತ್ತೇನೆ. ಫೋರ್ಗ್ರೌಂಡ್ ಮತ್ತು ಬ್ಯಾಕ್ಗ್ರೌಂಡ್ ನ ಬಣ್ಣಗಳು ಅಳಿಸಿ ಹೋಗಿವೆ ಎನ್ನುವುದನ್ನು ನೀವು ನೋಡಬಹುದು. ಈಗ ನಾನು ನಿಮಗೆ ಪೇಂಟ್ ಬ್ರಷಸ್ ಮತ್ತು ಪೇಂಟಿಂಗ್ ಗಾಗಿ ನೀವು ಆಯ್ಕೆ ಮಾಡಲು ಸಾಧ್ಯವಿರುವ ಬ್ರಷ್ ಗಳ ಬಗ್ಗೆ ಇನ್ನಷ್ಟು ಹೇಳುವೆನು. ಮೀಟ್ ದ ಗಿಂಪ್ ನ ಈ ಟ್ಯುಟೋರಿಯಲ್ ನಲ್ಲಿ ಬ್ರಷಸ್ ಎನ್ನುವುದರ ಬಗ್ಗೆ ನಾವು ಮಾತನಾಡೋಣ. ಪೆನ್ಸಿಲ್ ನಿಂದ ಆರಂಭಿಸಿ ನನ್ನ ಎಣಿಕೆಯಂತೆ ಡಾಜ್ ಮತ್ತು ಬರ್ನ್ ಟೂಲ್ ವರೆಗೆ ಬಹಳಷ್ಟು ಟೂಲ್ ಗಳಿಂದ ಬ್ರಷಸ್ ಬಳಸಲ್ಪಡುತ್ತದೆ. ಇಂಕ್ ನ ಹೊರತಾಗಿ ಮಧ್ಯದಲ್ಲಿರುವ ಈ ಎಲ್ಲಾ ಟೂಲ್ ಗಳು ಬ್ರಷ್ ಅನ್ನು ಬಳಸುತ್ತವೆ. ಈಗ ನಾನು ಪೇಂಟ್ ಬ್ರಷ್ ಅನ್ನು ಒಂದು ಉದಾಹರಣೆಯಾಗಿ ಆಯ್ಕೆ ಮಾಡುತ್ತೇನೆ. ಬ್ರಷಸ್ ಎನ್ನುವ ಡಯಲಾಗ್ ನ ಮೇಲೆ ಕ್ಲಿಕ್ ಮಾಡಿ ಬ್ರಷಸ್ ಅನ್ನು ನೀವು ಆಯ್ಕೆ ಮಾಡಬಹುದು, ಅಥವಾ ಟೂಲ್ ಬಾಕ್ಸ್ ನಲ್ಲಿಯ ಪೇಂಟ್ ಬ್ರಷ್ ಎನ್ನುವುದನ್ನು ಆಯ್ಕೆ ಮಾಡಿ ಮತ್ತು ಬ್ರಷ್ ಎನ್ನುವ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದರೆ ನೀವು ಬ್ರಷ್ ಗಳ ಸಮೂಹವನ್ನು ಪಡೆಯಬಹುದು. ಇಲ್ಲಿ ಸುತ್ತಲೂ ಪುಟ್ಟ ಚಿಹ್ನೆಗಳಿವೆ. ಬ್ರಷ್ ಇಲ್ಲಿ ಕಾಣಿಸುವಷ್ಟು ಚಿಕ್ಕದಾಗಿಲ್ಲವೆಂದು ಧನ ಚಿಹ್ನೆ ತೋರಿಸುತ್ತದೆ ಮತ್ತು ನಾನು ಅದರ ಮೇಲೆ ಕ್ಲಿಕ್ ಮಾಡಿದಾಗ ದೊಡ್ಡ ಬ್ರಷ್ ಅನ್ನು ನೋಡುತ್ತೇನೆ. ಈ ಕೆಂಪು ತ್ರಿಕೋನವು ಅನಿಮೇಟೆಡ್ ಬ್ರಷ್ ಆಗಿದೆ. ಇದನ್ನು ಇಲ್ಲಿ ಪ್ರಯತ್ನಿಸೋಣ.
ಇದು ಸ್ವಲ್ಪ ಪೆನ್ಸಿಲ್ ಡ್ರಾಯಿಂಗ್ ನಂತೆ ಕಾಣುತ್ತದೆ ಮತ್ತು ಇದು ಪೆನ್ಸಿಲ್ ಸ್ಕೆಚ್ ಎಂದು ಕರೆಯಲ್ಪಡುತ್ತದೆ. ನೀಲಿ ಬಣ್ಣದಲ್ಲಿರುವುದು ಪ್ಯಾರಾಮೆಟ್ರಿಕ್ ಬ್ರಷ್ ಗಳಾಗಿವೆ. ಇವುಗಳು ಮೂಲತಃ ಗಣಿತೀಯ ಮೋಡ್ ಆಗಿವೆ. ಇದನ್ನು ಸ್ವಲ್ಪ ಸಮಯದ ನಂತರ ನಿಮಗೆ ತೋರಿಸುತ್ತೇನೆ. ಇಲ್ಲಿ ಕೆಲವು ಪ್ರಮಾಣಿತ ಬ್ರಷ್ ಗಳಿವೆ. ಈ ಬ್ರಷ್ ನಲ್ಲಿ ಕಪ್ಪು ಭಾಗವು ಫೋರ್ಗ್ರೌಂಡ್ ನ ಬಣ್ಣದಿಂದ ತುಂಬಲ್ಪಟ್ಟಿದೆ. ಈ ಸಂದರ್ಭದಲ್ಲಿ ಇದು ಕಪ್ಪು ಬಣ್ಣವಾಗಿದೆ. ಈ ಸ್ಟ್ಯಾಂಡರ್ಡ್ ಬ್ರಷ್ ಗಳಲ್ಲಿ ಬಿಳಿ ಭಾಗವು ಬದಲಾಗಿಲ್ಲ. ಹೀಗಾಗಿ ನಾನು ಇಲ್ಲಿ ಪೇಂಟ್ ಮಾಡಬಹುದು. ಒಂದು ವೇಳೆ ನಾನು ನನ್ನ ಫೋರ್ಗ್ರೌಂಡ್ ಕಲರ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸಿದರೆ ಆಗ ನನ್ನ ಪೇಂಟಿಂಗ್ ನಲ್ಲಿ ಚಿಕ್ಕ ಇಮೇಜ್ ಕೆಂಪು ಆಗಿರುವುದು ಮತ್ತು ಈ ಬಿಳಿ ಬಣ್ಣವು ಬ್ಯಾಕ್ ಗ್ರೌಂಡ್ ಆಗಿ ಉಳಿಯುತ್ತದೆ. ಈ ಪೆಪ್ಪರ್ ಬಣ್ಣದ ಬ್ರಷ್ ನ ಹಾಗೆ ಇರುವ ಇನ್ನೂ ಕೆಲವು ಬ್ರಷ್ ಗಳು ಇಲ್ಲಿ ಇವೆ. ನಾನು ಒಂದು ಪೆಪ್ಪರ್ ಅನ್ನು ಇಲ್ಲಿ ಇಡಲು ಮತ್ತು ಈ ಪೆಪ್ಪರ್ ಗಳ ಒಂದು ಸಾಲನ್ನು ಬರೆಯಲು ಸಾಧ್ಯವಿದೆ. ಈ ಬ್ರಷ್ ಬಹಳ ಉಪಯುಕ್ತವಿಲ್ಲ, ಆದರೆ ನೀವು ನಿಮ್ಮದೇ ಆದ ಬ್ರಷ್ ಗಳನ್ನು ತಯಾರಿಸಬಹುದು ಮತ್ತು ಅದು ಬಹಳ ಉಪಯುಕ್ತವಿರಬಹುದು. ಇಲ್ಲಿ ಒಂದು ಬಹಳ ಒಳ್ಳೆಯ ಬ್ರಷ್ ಇದೆ. ಇದು ವೈನ್ ಆಗಿದೆ ಮತ್ತು ನೀವು ವೈನ್ ದ ಒಂದು ಸಾಲನ್ನು ಬರೆಯಬಹುದು. ಅದು ಬಹಳ ಚೆನ್ನಾಗಿ ಕಾಣುತ್ತದೆ. ನೀವು ಅದನ್ನು ಅಲಂಕಾರಕ್ಕಾಗಿ ಬಳಸಬಹುದು. ಮುಂದಿನ ಕ್ಲಿಪ್ ಬೋರ್ಡ್ ನಲ್ಲಿರುವ ಈ ವಿಚಿತ್ರ ಬ್ರಷ್ ಅನ್ನು ನಾವು ನೋಡೋಣ. ಈಗ ನಾನು ಏನಾದರೂ ಡ್ರಾ ಮಾಡುತ್ತೇನೆ, ಆದರೆ ಅದರ ಮೊದಲು ನಾನು ಕಪ್ಪು ಹಾಗೂ ಬಿಳಿಗಳನ್ನು ನನ್ನ ಬಣ್ಣಗಳೆಂದು ಬಳಸಬೇಕು. ಈಗ ನಾನು ಈ ಪೇಂಟಿಂಗ್ ನ ಸುತ್ತಲೂ ಒಂದು ಚೌಕವಾದ ಜಾಗವನ್ನು ಆಯ್ಕೆ ಮಾಡುತ್ತೇನೆ ಮತ್ತು ಅದನ್ನು ಕಂಟ್ರೋಲ್ C ಯಿಂದ ಕ್ಲಿಪ್ ಬೋರ್ಡ್ ನಲ್ಲಿ ಕಾಪಿ ಮಾಡುತ್ತೇನೆ. ಕಾಪಿ ಮಾಡಲು ನಾನು ಕ್ರಮವಾಗಿ ಎಡಿಟ್, ಕಾಪಿ ಎನ್ನುವಲ್ಲಿಗೆ ಹೋಗಬಹುದಿತ್ತು ಅಥವಾ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡಬಹುದಿತ್ತು. ಈಗ ಇಲ್ಲಿ ನಾನು ನನ್ನ ಪೇಂಟ್ ಬ್ರಷ್ ಅನ್ನು ಮತ್ತು ಕ್ಲಿಪ್ ಬೋರ್ಡ್ ಡೈಲಾಗ್ ಅನ್ನು ಆಯ್ಕೆ ಮಾಡುತ್ತೇನೆ. ನೀವು ನೋಡಿರಿ, ಇದು ಕೆಲಸ ಮಾಡುತ್ತಿಲ್ಲ. ನಾನು ಈ ಆಯ್ಕೆಯಲ್ಲಿ ಮಾತ್ರ ಪೇಂಟ್ ಮಾಡಬಹುದಿತ್ತು, ಏಕೆಂದರೆ ಈ ಜಾಗವು ಆಯ್ಕೆಯಾಗಿದೆ ಮತ್ತು ಈ ಜಾಗವು ಆಯ್ಕೆಯಾಗಿಲ್ಲ. ಆದ್ದರಿಂದ Shift Ctrl A ಒತ್ತಿ ನಾನು ಇದನ್ನು ಆಯ್ಕೆ ಮಾಡುತ್ತೇನೆ ಮತ್ತು ಈಗ ನಾನು ಪೇಂಟ್ ಮಾಡಬಹುದು. ನೀವು ಇಲ್ಲಿ ನೋಡಿ, ನನ್ನ ಪುಟ್ಟ ಹೂವು ಕಾಣಿಸಿಕೊಳ್ಳುತ್ತಿದೆ. ನೀವು ಈ ಪುಟ್ಟ ಹೂಗಳ ಒಂದು ಸಾಲನ್ನು ಸಹ ಬರೆಯಬಹುದು. ಇದು ಅಷ್ಟೇನೂ ಚೆನ್ನಾಗಿಲ್ಲ, ಏಕೆಂದರೆ ಬ್ಯಾಕ್ ಗ್ರೌಂಡ್ ಸಹ ಕಾಪಿ ಆಗಿದೆ ಮತ್ತು ಪ್ರತಿಯೊಂದು ಹೂವಿನ ಮೇಲೆ ಬೇರೊಂದು ಹೂವು ಕಾಪಿ ಆಗಿಬಿಟ್ಟಿದೆ. ನೀವು ಕೇವಲ ಇಮೇಜ್ ನ ಸ್ವಲ್ಪ ಭಾಗವನ್ನು ಮಾತ್ರ ಕಾಪಿ ಮಾಡಿ ಆಮೇಲೆ ಅದನ್ನು ಇಮೇಜ್ ನಲ್ಲಿ ನಿಮಗೆ ಬೇಕಾದಲ್ಲಿ ಡ್ರಾ ಮಾಡಿದರೆ ಇದು ಚೆನ್ನಾಗಿ ಕಾಣುವುದು. ನಿಮ್ಮ ಲೋಗೋಗಳನ್ನು ಮುದ್ರೆ ಹಾಕಲು ಅಥವಾ ಇಮೇಜ್ ನಲ್ಲಿ ಒಂದು ವ್ಯಕ್ತಿಯ ಮುಖವನ್ನು ಒರಟಾಗಿ ಮುದ್ರೆ ಹಾಕಲು ಇದನ್ನು ನೀವು ಬಳಸಬಹುದು.
ಬ್ರಷಸ್ ಅನ್ನುವ ಪೇಜ್ ಅನ್ನು ಇಲ್ಲಿ ಓಪನ್ ಮಾಡಿದಾಗ ನಾನು ಬ್ರಷ್ ಗಳ ಬಗ್ಗೆ ಸ್ವಲ್ಪ ಮಾರ್ಪಾಡು ಮಾಡಬಹುದು. ಮೊದಲನೆಯದಾಗಿ ಇಲ್ಲಿ ಸ್ಪೇಸಿಂಗ್ ಎನ್ನುವುದು ನನ್ನ ಹತ್ತಿರ ಇನ್ನೂ ಆಯ್ಕೆ ಮಾಡಿದ ಕ್ಲಿಪ್ ಬೋರ್ಡ್ ನ ಬ್ರಷ್ ಇದೆ. ಸ್ಪೇಸಿಂಗ್ ನೊಂದಿಗೆ ನಾನು 100% ಹೋದಾಗ ಸುಂದರವಾದ ಹೂಗಳ ಸಾಲನ್ನು ಬರೆಯಬಹುದು. ಮೊದಲನೆಯ ಆಯ್ಕೆಯ ಮೇಲೆ ಕೇವಲ ಕ್ಲಿಕ್ ಮಾಡುವುದರಿಂದ ಈ ಡೈಲಾಗ್ ನಲ್ಲಿ ನೀವು ಹೊಸ ಬ್ರಷ್ ಅನ್ನು ಸಹ ತಯಾರಿಸಬಹುದು, ಆದರೆ ಇದು ಎಡಿಟಿಂಗ್ ನ ಆಯ್ಕೆಯಾಗಿದೆ. ಆದ್ದರಿಂದ ಎರಡನೆಯ ಆಯ್ಕೆಯ ಮೇಲೆ ಕ್ಲಿಕ್ ಮಾಡುತ್ತೇನೆ. ಇಲ್ಲಿ ನಾನು ಹೊಸ ಬ್ರಷ್ ಅನ್ನು ತಯಾರಿಸಬಹುದು. ನಾನು ವರ್ತುಲ, ಚೌಕ ಅಥವಾ ಡೈಮಂಡ್ ಆಕಾರವನ್ನು ಆಯ್ಕೆ ಮಾಡಬಹುದು. ನಾವು ಡೈಮಂಡ್ ಆಕಾರವನ್ನು ತೆಗೆದುಕೊಳ್ಳೋಣ. ನಾನು ಈ ರೇಡಿಯಸ್ ಅನ್ನು ಬದಲಾಯಿಸಬಹುದು ಹಾಗೂ ಕೆಲವು ಸ್ಪೈಕ್ಸ್ ಗಳನ್ನು ಸಹ ಬ್ರಷ್ ಗೆ ಸೇರಿಸಬಹುದು. ನಾನು ನನ್ನ ಬ್ರಷ್ ನ ಹಾರ್ಡ್ನೆಸ್ ಅನ್ನು ಬದಲಾಯಿಸಿ ಅದನ್ನು ಇನ್ನೂ ಹೆಚ್ಚು ಮೃದು ಅಥವಾ ಗಡುಸಾಗಿಸಬಹುದೆಂದು ನೀವು ನೋಡಬಹುದು. ನಾನು ಆಸ್ಪೆಕ್ಟ್ ರೇಷಿಯೋವನ್ನು ಸಹ ಬದಲಾಯಿಸಬಹುದು. ಬ್ರಷ್ ನ ಆಂಗಲ್ ಅನ್ನು ಬದಲಾಯಿಸುವುದರ ಮೂಲಕ ನಾನು ಅದನ್ನು ಸ್ವಲ್ಪ ಓರೆಯಾಗಿಸಬಹುದು ಮತ್ತು ಸ್ಪೇಸಿಂಗ್ ಅನ್ನು ಬದಲಾಯಿಸಬಹುದು. ನಾವು ಇಲ್ಲಿ ಅದನ್ನು ಮಾಡೋಣ. ಈ ಚಿಕ್ಕ ಸ್ಟಾರ್ ನೊಂದಿಗೆ ಸ್ಪೇಸಿಂಗ್ ಅನ್ನು 200ಕ್ಕೆ ಹೆಚ್ಚಿಸೋಣ. ಈಗ ನಾನು ಹೊಸ ಬ್ರಷ್ ತಯಾರಿಸುವುದನ್ನು ಮುಗಿಸಿದ್ದೇನೆ. ಇದನ್ನು ನಾನು ಸ್ಟಾರ್ ಎಂದು ಕರೆಯುತ್ತೇನೆ. ಈಗ ನಿಮ್ಮ ಹೊಸ ಸ್ಟಾರ್ ಬ್ರಷ್ ಅನ್ನು ಬ್ರಷ್ ಡೈಲಾಗ್ ನಲ್ಲಿ ನೀವು ನೋಡಬಹುದು. ಮತ್ತು ನೀವು ಅದನ್ನು ಬಳಸಿದಾಗ ನಿಮಗೆ ಇಂತಹ ಸ್ಟಾರ್ ಸಿಗುತ್ತದೆ. ಈಗ ನಾನು ಇದನ್ನು ಕಪ್ಪು ಬಣ್ಣದಿಂದ ಮಾತ್ರ ತುಂಬಬೇಕಾಗಿದೆ. ಹೊಂಬಣ್ಣವನ್ನು ನಿಮ್ಮ ಫೋರ್ಗ್ರೌಂಡ್ ಕಲರ್ ಎಂದು ಆಯ್ಕೆ ಮಾಡಿರಿ. ಹೆಚ್ಚಿನ ಪ್ರಮಾಣದ ಜಿಟರ್ ಅನ್ನು ಸ್ಟಾರ್ ಬ್ರಷ್ ಗೆ ಅನ್ವಯಿಸಿ ಮತ್ತು ಸ್ಟಾರ್ ಅನ್ನು ಇಲ್ಲಿ ಮುದ್ರೆ ಹಾಕಿರಿ. ಜಿಟರ್ ತುಂಬಾ ಹೆಚ್ಚಾಗಿದೆ ಎಂದು ನನ್ನ ಭಾವನೆ, ಹಾಗೂ ಇದು ಚೆನ್ನಾಗಿ ಕಾಣುತ್ತಿಲ್ಲ. ಇದು ಹೊಸ ಬ್ರಷ್ ಅನ್ನು ತಯಾರಿಸುವ ಅತಿ ಶೀಘ್ರವಾದ ವಿಧಾನವಾಗಿತ್ತು. ಮೊದಲನೆಯ ಆಯ್ಕೆಯನ್ನು ಆಯ್ಕೆ ಮಾಡಿ. ನಾನು ಈ ಬ್ರಷ್ ಅನ್ನು ಎಡಿಟ್ ಮಾಡಲು ಸಾಧ್ಯವಿದೆ. ನಾನು ಆಂಗಲ್ ಅನ್ನು ಸ್ವಲ್ಪ ಬದಲಾಯಿಸಬಹುದು. ಇದನ್ನು ತಿರುಗಿಸಿ ಈಗ ಇಲ್ಲಿ ಬಳಸಬಹುದು. ನಾನು ಆಂಗಲ್ ಅನ್ನು ಸ್ವಲ್ಪ ಬದಲಾಯಿಸಿದ್ದೇನೆ. ಹೀಗಾಗಿ ಇದು ಸರಿಯಾಗಿ ಕೆಲಸ ಮಾಡುತ್ತದೆ. ಹೊಸ ಬ್ರಷ್ ಅನ್ನು ತಯಾರಿಸುವುದರ ಮೂಲಕ ಗಣಿತೀಯವಾಗಿ ವ್ಯಾಖ್ಯಾನಿಸಿದ ನಿಮ್ಮದೇ ಆದ ಬ್ರಷ್ ಗಳನ್ನು ಮಾಡಬಹುದು. ಮೊದಲನೆಯ ಆಯ್ಕೆ ಸುಮ್ಮನೆ ಏನನ್ನಾದರೂ ಕ್ಲಿಪ್ ಬೋರ್ಡ್ ನಲ್ಲಿ ಕಾಪಿ ಮಾಡುವುದು ಆಗಿದೆ. ಈ ಟ್ಯುಟೋರಿಯಲ್ ನಲ್ಲಿ ನಾನು ಕೊನೆಯದಾಗಿ ನಿಮಗೆ ತೋರಿಸಬೇಕಾದದ್ದು ನೆಟ್ ನಿಂದ ಬ್ರಷ್ ಗಳನ್ನು ಪಡೆಯುವುದು. ಕೇವಲ ಗಿಂಪ್ ಬ್ರಷಸ್ ಗಳಿಗಾಗಿ ಹುಡುಕುವುದರಿಂದ ಅದನ್ನು ಮಾಡಬಹುದು. ನಿಮಗೆ ಇಲ್ಲಿ ಡಿವಿಯಂಟ್ ಆರ್ಟ್ ಪೈ ಐಸಿಟಿ ನ ಎನ್ನುವುದರ ಮೇಲೆ ಒಂದು ಉದಾಹರಣೆ ಇದೆ. ಇವು ಐಸಿಟಿ ನ ಅವರು ಮಾಡಿದ ಲಭ್ಯವಿರುವ ಬ್ರಷ್ ಗಳಾಗಿವೆ ಮತ್ತು ನಾನು ಇಲ್ಲಿ ಡೌನ್ಲೋಡ್ ಎನ್ನುವುದನ್ನು ಆಯ್ಕೆ ಮಾಡಿ ಇವುಗಳನ್ನು ಡೌನ್ಲೋಡ್ ಮಾಡಲು ಸಾಧ್ಯವಿದೆ. ಮತ್ತು ಅವುಗಳನ್ನು ಡಿಸ್ಕ್ ನಲ್ಲಿ ಸೇವ್ ಮಾಡುತ್ತೇನೆ. ನಾನು ನನ್ನ ಡಿಸ್ಕ್ ಗೆ ಡೌನ್ಲೋಡ್ ಮಾಡಿದ್ದೇನೆ ಮತ್ತು ಒಂದು ಕ್ಷಣದಲ್ಲಿ ಅವುಗಳನ್ನು ಇನ್ಸ್ಟಾಲ್ ಮಾಡುತ್ತೇನೆ. ನಾವು ಈ ಪೇಜ್ ನೆಡೆಗೆ ನೋಡೋಣ.
ಈ ಬ್ರಷ್ ಗಳು ಕ್ರಿಯೇಟಿವ್ ಕಾಮನ್ಸ್ ಲೈಸೆನ್ಸ್ ಎನ್ನುವುದರಲ್ಲಿ ಪರವಾನಿಗೆ ಪಡೆದಿವೆ ಎಂದು ನೀವು ನೋಡಬಹುದು ಮತ್ತು ಅದನ್ನು ಆಧರಿಸಿದ ಕೃತಿಗಳನ್ನು ಮಾಡಲು ನನಗೆ ಅನುಮತಿ ಇಲ್ಲ. ಹೀಗಾಗಿ ನಾನು ಈ ಬ್ರಷ್ ಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಮತ್ತು ಬದಲಾಯಿಸಲು ಹಾಗೂ ಮತ್ತೆ ವೆಬ್ ನ ಮೇಲೆ ಇಡಲು ಸಾಧ್ಯವಿಲ್ಲ. ಆದರೆ ಮೂಲ ಲಿಂಕ್ ಮತ್ತು ಐಸಿಟಿ ಅವರ ಹೆಸರನ್ನು ಉಲ್ಲೇಖಿಸಿ ನಾನು ಅವುಗಳನ್ನು ಬಳಸಬಹುದು, ಅವುಗಳ ಜೊತೆಗೆ ಕೆಲಸ ಮಾಡಬಹುದು ಹಾಗೂ ನನ್ನ ವೆಬ್ ಸೈಟ್ ನ ಮೇಲೆ ಪ್ರಕಟಿಸಬಹುದು. ಗಿಂಪ್ ಬ್ರಷಸ್ ಎನ್ನುವಲ್ಲಿಗೆ ಒಂದು ಲಿಂಕ್ ಇರುವುದನ್ನು ಮತ್ತು ಅಲ್ಲಿ ಡಿವಿಯಂಟ್ ಆರ್ಟ್ ಹಾಗೂ ಇತರ ವೆಬ್ ಸೈಟ್ ಗಳ ಮೇಲೆ ಇನ್ನೂ ಅನೇಕ ಬ್ರಷ್ ಗಳು ಇರುವುದನ್ನು ನೀವು ಇಲ್ಲಿ ನೋಡಬಹುದು. ಇದು ಕಳೆದ 24 ಗಂಟೆಗಳಿಂದ ಹೊಸದಾದ ಮತ್ತು ಜನಪ್ರಿಯವಾದ ಬ್ರಷ್ ಗಳಲ್ಲಿ ಒಂದು ಆಗಿದೆ. ನಾನು 1 ಮಂತ್ ಎನ್ನುವುದನ್ನು ಆಯ್ಕೆ ಮಾಡುತ್ತೇನೆ. ಈಗ ಇಲ್ಲಿ ಸಾಕಷ್ಟು ವಿಧದ ಬ್ರಷ್ ಗಳಿರುವುದನ್ನು ನೀವು ನೋಡಬಹುದು. ಸರಿ, ನಾವು ಸ್ಟಾರ್ ಡಸ್ಟ್ ಆಂಡ್ ಟ್ವಿಂಕಲ್ಸ್ ಎನ್ನುವುದನ್ನು ತೆಗೆದುಕೊಳ್ಳೋಣ. ಆದರೆ ಇದು ಸಾಕಷ್ಟು ದಿಗ್ಭ್ರಮೆಗೊಳಿಸುತ್ತದೆ. ಕೆನಕ್ಸ್ 57 ರಿಂದ ಕೆನಕ್ಸ್ ಸ್ಪೇಸ್ ಬ್ರಷ್ ಪ್ಯಾಕ್. ಸರಿ, ಇಲ್ಲಿ ಪರವಾನಗಿಯ ಮಾಹಿತಿ ಇಲ್ಲ, ಹೀಗಾಗಿ ನಾನು ಡೌನ್ಲೋಡ್ ಮಾಡಬಹುದು ಮತ್ತು ಅದರ ಮೇಲೆ ಕೆಲಸವನ್ನು ಮಾಡಬಹುದು. ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಇಲ್ಲಿ ಗಿಂಪ್ 2.4 ಬ್ರಷಸ್ ಎನ್ನುವುದರ ಫೋಲ್ಡರ್ ಓಪನ್ ಆಗಿರುವುದನ್ನು ಮತ್ತು ಇಲ್ಲಿ star.vbr ಅನ್ನು ನೀವು ನೋಡಬಹುದು. ನನಗೆ VBR ಎನ್ನುವುದರ ಬಗ್ಗೆ ಗೊತ್ತಿಲ್ಲ, ಆದರೆ GBR ಎನ್ನುವುದು ಗಿಂಪ್ ನ ಸ್ಟ್ಯಾಂಡರ್ಡ್ ಬ್ರಷ್ ಗಳಾಗಿವೆ. ಇಲ್ಲಿ ಇರುವುದು ಆ ವೆಬ್ ಸೈಟ್ ನಲ್ಲಿ ಐಸಿಟಿ ಅವರಿಂದ ಮಾಡಲ್ಪಟ್ಟ ಬ್ರಷ್ ಗಳು ಆಗಿವೆ. ನಾನು ನನ್ನ ಆರ್ಕೈವ್ಸ್ ಟೂಲ್ ನಿಂದ ಈ ಫೋಲ್ಡರ್ ಅನ್ನು ಓಪನ್ ಮಾಡುತ್ತೇನೆ. ಇಲ್ಲಿ ಜೆಪಿಜಿ ಯಲ್ಲಿ ವಾಟರ್ ಕಲರ್ ಗಳನ್ನು ಮತ್ತು ರೀಡ್ಮಿ ಯಂತಹ ಬೇರೆ ಸಾಕಷ್ಟು ಫೈಲ್ ಗಳು ಇರುವುದನ್ನು ನೀವು ನೋಡಬಹುದು. ಆದ್ದರಿಂದ ನಾನು ಅವುಗಳೆಲ್ಲವನ್ನೂ ಆಯ್ಕೆ ಮಾಡುತ್ತೇನೆ ಮತ್ತು ಬ್ರಷ್ ಡಿರೆಕ್ಟರಿಗೆ ಎಳೆದು ತರುತ್ತೇನೆ. ಇಲ್ಲಿ ಅವುಗಳು ಇರುತ್ತವೆ. ನಾನು ಕೆನೆಕ್ಸ್ ಸ್ಪೇಸ್ ಬ್ರಷ್ ಪ್ಯಾಕ್ ನೊಂದಿಗೆ ಸಹ ಇದನ್ನೇ ಮಾಡುತ್ತೇನೆ. ನಾನು ಆರ್ಕೈವ್ ಮ್ಯಾನೇಜರ್ ನೊಂದಿಗೆ ಫೋಲ್ಡರ್ ಅನ್ನು ಓಪನ್ ಮಾಡುತ್ತೇನೆ. ಇಲ್ಲಿ ಗಿಂಪ್ ಬ್ರಷಸ್ ಫೈಲ್ಸ್ ಗಳನ್ನು ನೋಡುತ್ತೀರಿ. ಆದ್ದರಿಂದ ನಾನು ಅವುಗಳೆಲ್ಲವನ್ನೂ ಆಯ್ಕೆ ಮಾಡಿ ನನ್ನ ಬ್ರಷ್ ಡಿರೆಕ್ಟರಿಗೆ ಎಳೆದು ತರುತ್ತೇನೆ. ಈಗ ನನ್ನ ಬ್ರಷ್ ಡಿರೆಕ್ಟರಿಯಲ್ಲಿ ನಾನು ಎಲ್ಲ ಬ್ರಷ್ ಗಳನ್ನು ಪಡೆದಿದ್ದೇನೆ. ಹೀಗಾಗಿ ನಾನು ಆರ್ಕೈವ್ ಮ್ಯಾನೇಜರ್ ಎನ್ನುವುದನ್ನು ಕ್ಲೋಸ್ ಮಾಡುತ್ತೇನೆ. ಇಲ್ಲಿಯ ಫೋಲ್ಡರ್ ಅನ್ನು ಕ್ಲೋಸ್ ಮಾಡುತ್ತೇನೆ ಮತ್ತು ಗಿಂಪ್ ಗೆ ಮರಳುತ್ತೇನೆ. ಇಲ್ಲಿ ಏನೂ ಬದಲಾಗಿಲ್ಲವೆಂದು ನೀವು ನೋಡಬಹುದು, ಆದರೆ ನಾನು ಈ ರೀಲೋಡ್ ಬ್ರಷಸ್ ಅನ್ನು ಆಯ್ಕೆ ಮಾಡಬಹುದು ಮತ್ತು ಈಗ ನನಗೆ ಬಹಳಷ್ಟು ಬ್ರಷ್ ಗಳು ಸಿಕ್ಕಿವೆ ಎಂದು ನೀವು ನೋಡುತ್ತೀರಿ. ಈ ಬ್ರಷ್ ಗಳು ಐಸಿಟಿ ಅವರದ್ದು ಆಗಿವೆ ಹಾಗೂ ಈಗ ನಾನು ಅವುಗಳನ್ನು ಇಲ್ಲಿ ಪ್ರಯತ್ನಿಸಬಹುದು. ಈ ಬ್ರಷ್ ಗಳು ವಾಟರ್ ಕಲರ್ ನ ಹಾಗೆ ಇರುತ್ತವೆ. ಆದ್ದರಿಂದ ನಾನು ಇಲ್ಲಿಯ ವಾಟರ್ ಕಲರ್ ಬಾಕ್ಸ್ ನಿಂದ ಒಂದು ಬಣ್ಣವನ್ನು ಆಯ್ಕೆ ಮಾಡುತ್ತೇನೆ ಮತ್ತು ಡ್ರಾ ಮಾಡುತ್ತೇನೆ. ಈ ಬ್ರಷ್ ಗಳನ್ನು ಸ್ಟ್ಯಾಂಪಿಂಗ್ ಗಾಗಿ ಮಾತ್ರ ಬಳಸಬಹುದು, ಡ್ರಾಯಿಂಗ್ ಗಾಗಿ ಅಲ್ಲ. ಈ ಬ್ರಷ್ ಗಳು ಬಹಳಷ್ಟು ಜಿಟರ್ ಅನ್ನು ಹೊಂದಿದೆ. ಮೊದಲು ನಾನು ಬ್ಯಾಕ್ ಗ್ರೌಂಡ್ ಅನ್ನು ಕ್ಲಿಯರ್ ಮಾಡುತ್ತೇನೆ.
ಇಲ್ಲಿಯ ಈ ಬ್ರಷ್ ಗಳು ನಕಲಿ ವಾಟರ್ ಕಲರ್ ನ ಹಾಗೆ ಮಾಡಲು ಉತ್ತಮವಾಗಿವೆ ಅಥವಾ ಇಮೇಜ್ ನ ಸುತ್ತಲೂ ಫ್ರೇಮ್ ಮಾಡಲು ನೀವು ಇವುಗಳನ್ನು ಬಳಸಬಹುದು. ಈಗ ಕೇನಕ್ಸ್ ಬ್ರಷ್ ಗಳತ್ತ ನೋಡೋಣ. ನಾನು ಇವುಗಳನ್ನು ಈ ಮೊದಲು ನೋಡಿಲ್ಲ. ನಾವು ಅದನ್ನು ಪ್ರಯತ್ನಿಸೋಣ. ಈ ಬ್ರಷ್ ಗಳು ದೊಡ್ಡದಾಗಿವೆ ಮತ್ತೆ ಇವು ಸ್ಟಾಂಪಿಂಗ್ ಗಾಗಿ ಇರುವಂತಹದ್ದಾಗಿದೆ ಹಾಗೂ ಬಹಳಷ್ಟು ಬೇರೆಯಾಗಿವೆ. ಇವುಗಳಿಂದ ನಾನು ಪೇಂಟ್ ಮಾಡಿದಾಗ ಅದು ಅಷ್ಟು ಚೆನ್ನಾಗಿರುವುದಿಲ್ಲ. ಆದರೆ ನಾನು ಸ್ಪೇಸಿಂಗ್ ಅನ್ನು ಹೆಚ್ಚಿಸಿ ಒಪಾಸಿಟಿಯನ್ನು ಕಡಿಮೆ ಮಾಡಿದಾಗ ಅದು ಚೆನ್ನಾಗಿರಲು ಸಾಧ್ಯವಿದೆ. ನಿಮಗೆ ಯಾವುದರ ಸುತ್ತಲಾದರೂ ಅಂಚು ಬೇಕಾಗಿದ್ದರೆ ಇದು ಸಾಕಷ್ಟು ಚೆನ್ನಾಗಿರಬಹುದು. ಆದರೆ ಈ ಬ್ರಷ್ ಗಳು ಗ್ರಾಫಿಕಲ್ ಕಲಾಕಾರರಿಗೆಂದು ಮಾಡಲ್ಪಟ್ಟಿವೆ ಮತ್ತು ಛಾಯಾಚಿತ್ರಕಾರರಿಗೆ ಅಷ್ಟು ಉಪಯುಕ್ತವಾಗಿಲ್ಲ ಎಂದು ನನ್ನ ಭಾವನೆ. ಆದರೆ ಬಹುಶಃ ನೀವು ಅವುಗಳನ್ನು ಬಳಸಲು ಒಂದು ಹಾದಿಯನ್ನು ಹುಡುಕುವಿರಿ. ಬ್ರಷ್ ಗಳ ಬಗ್ಗೆ ಬಹಳಷ್ಟು ವಿಷಯಗಳನ್ನು ವಿವರಿಸಿ ಮುಗಿಸಿದ್ದೇನೆ. ಅನಿಮೇಟೆಡ್ ಬ್ರಷ್ ತಯಾರಿಸುವುದು, ಇಮೇಜ್ ಹೋಸ್ ಮತ್ತು ಕಲರ್ ಬ್ರಷ್ ಗಳನ್ನು ತಯಾರಿಸುವುದರ ಕುರಿತು ನಾನು ಬೇರೆ ಸಣ್ಣ ಎಡಿಷನ್ ನಲ್ಲಿ ವಿವರಿಸುವೆನು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಲಿಂಕ್ ಗೆ ಹೋಗಿರಿ meetthegimp.org ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಲು ದಯವಿಟ್ಟು ಕೆಳಗೆ ತೋರಿಸಿದ ಲಿಂಕ್ ಗೆ ಬರೆಯಿರಿ info@meetthegimp.org. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದಿಂದ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ವಿದ್ವಾನ್ ನವೀನ್ ಭಟ್ಟ ಉಪ್ಪಿನಪಟ್ಟಣ. ನಮಸ್ಕಾರ.